ನಿನ್ನೆ ರಿಸಲ್ಟನ್ನು ನೀವು ನೋಡಿದ್ದೀರಾ? ತಮಿಳ್ನಾಡು ಅನ್ಎಕ್ಸ್ಪೆಕ್ಟೆಡ್ ಅಂತ ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ನೋಡಿ, ತಮಿಳ್ನಾಡುನಲ್ಲಿ ನೀವು ಹೇಳ್ದಂಗೆ ನಮ್ಮ ನಿರೀಕ್ಷೆಗಿಂತ ಕಮ್ಮಿ ಬಂದಿರೋದು ನಿಜ. ಆದರೆ ಜನರ ತೀರ್ಪಿಗೆ ಬಾಗಲೇಬೇಕಾಗ್ತಾಯಿದೆ. ನೋಡೋಣ, ನಮ್ಮ ಇನ್ನೂ ಸಂಪೂರ್ಣ ಬೆಂಬಲ ಯಾರಿಗೂ ಸಿಕ್ಕಿಲ್ಲ. ಮುಂದೆ ಏನು ಮಾಡೋದು ನಮ್ಮನ್ನು ಹೈಕಮಾಂಡ್ ಅವ್ರು ಸೇರಿ ಮಾಡ್ತಾರೆ. ಅಸ್ಸಾಂದು ಹೊಡೆತ ಬಿತ್ತು ಅಂತ. ನೋಡಿ, ಅಸ್ಸಾಮು ಮತ್ತು ವೆಸ್ಟ್ ಬೆಂಗಾಲು BJP ಅವರ ಜಯ ಅಲ್ಲ, ಅದು ಎಲೆಕ್ಷನ್ ಕಮಿಷನಿನ ಜಯ. ಅದು ಯಾವ ರೀತಿ ಅಸ್ಸಾಂನಲ್ಲಿ ಡಿಲಿಮಿಟೇಷನ್ ನಡೆಸಿದ್ದಾರೆ, ಯಾವ ರೀತಿ ವೆಸ್ಟ್ ಬೆಂಗಾಲ್ನಲ್ಲಿ SIR ನಡೆಸಿದ್ದಾರೆ. ನೋಡಿ, ಸುಮಾರು 1 ಕೋಟಿ ಜನರಿಗೆ ನೀವು ಮತದಾರರ ಪಟ್ಟಿಯಿಂದ ತೆಗಿತೀರಾ. ಸುಮಾರು 27 ಲಕ್ಷ 28 ಲಕ್ಷ ಜನರು ಯಾರು ಅರ್ಹರಿದ್ದಾರೆ ಟ್ರಿಬ್ಯುನಲ್ಸಿಗೆ ನೀವು ಅವರ ವಾದ ಏನಿದೆ ಅಂತ ಕೇಳೋದಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ವಿಕ್ಟ್ರಿ ಆಫ್ ದ ಎಲೆಕ್ಷನ್ ಕಮಿಷನ್. ನೀವು ಎಲೆಕ್ಷನ್ ಕಮಿಷನರಿಗೆ ಜೇಬ್ನಲ್ಲಿ ಇಟ್ಕೊಂಡಿದ್ದೀರಾ. ಎಲೆಕ್ಷನ್ ಕಮಿಷನ್ ಪ್ರೊಸೆಸ್ನ ನೀವು ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟಿದ್ದೀರಾ. ವೆಸ್ಟ್ ಬೆಂಗಾಲ್ ಆ್ಯಂಡ್ ಅಸ್ಸಾಂ, ನಾನು ಹೇಳ್ತಾ ಇದ್ದಂಗೆ ಯಾವ ರೀತಿ ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಮತ್ತು ಹರಿಯಾಣ ನಡೆದಿದೆ, ಅದೇ ರೀತಿ ನಡೆದಿರೋದು. BJP ಅವರು ದೇ ಹ್ಯಾವ್ ಕ್ಯಾಪ್ಚರ್ಡ್ ದ ಎಂಟೈರ್ ಪ್ರೊಸೆಸ್ ಆಫ್ ಎಲೆಕ್ಷನಿರಿಂಗ್. ಭಾಳ ಸ್ಪಷ್ಟವಾಗಿ ಇದು ಕಾಣಿಸ್ತಾ ಇದೆ ಅದರಲ್ಲಿ. Will there be any challenge about ECI, sir? ನೋಡೋಣ, ಈಗ ನೋಡಿ, SIRನಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಸುಮಾರು 91 ಲಕ್ಷ ಜನ, 91 ಲ್ಯಾಕ್ ಜನರಿಗೆ ಆಚೆ ತೆಗೆದು ಟ್ರಿಬ್ಯುನಲ್ಸ್ ಅಂತ ಸೆಟಪ್ ಮಾಡಿದ್ರು. 27 ಲಕ್ಷ ಜನ ಟ್ರಿಬ್ಯುನಲ್ಗೆ ಅಪ್ಲೈ ಮಾಡಿದ್ರು ಕೂಡ ಅಲ್ಲಿ ಅವರಿಗೆ ಯಾವುದೇ ರೀತಿಯಾಗಿ ಅವರಿಗೆ ಸ್ಪಂದನೆ ಸಿಕ್ಕಿಲ್ಲ. ಮತ್ತು ಎಲ್ಲಿ ಹೋಗಬೇಕು ಜನ? ಅವರು ನಾಗರಿಕರು ತಾನೆ, ಅವರು ಮತದಾರರು ತಾನೆ. ಮತ್ತು ಇವಾಗ ನೀವು ನೋಡಿ ಯಾವ ರೀತಿ ಅಂಕಿಅಂಶಗಳು ಬಂದಿದೆ. 4%ನಲ್ಲಿ ಎಷ್ಟು ವ್ಯತ್ಯಾಸ ಇದೆ ವೆಸ್ಟ್ ಬೆಂಗಾಲಲ್ಲಿ. ಸುಮಾರು 80ರಿಂದ 100 ಸೀಟಿಗೆ ಅಫೆಕ್ಟ್ ಆಗಿದೆ. ದರ್ ಈಸ್ ಏನು ಅದರಲ್ಲಿ ಮುಚ್ಚುಮರೆ ಇಲ್ಲ. ಎಲ್ಲ ದತ್ತಾಂಶಗಳು ನಿಮ್ಮ ಮುಂದೆನೇ ಇದೆ ನೋಡಲಿಕ್ಕೆ.